ಗುಡ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಅವರೇ ಆಗಿದೆ. ಇವಾಗ ಸ್ವಲ್ಪ ಯಾಕೋ ಹಶು ಅಂತ ಇದ್ರು, ನಮ್ಮ ಯಜಮಾನ್ರು ಹಶು ಅಂತ ಇದ್ರು, ನನಗೂ ಹಶು ಆಗ್ಬಿಟ್ಟಿತ್ತು. ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸ್ವಲ್ಪ ಮ್ಯಾಗಿ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಟೀ ಮಾಡಬೇಕು. ಆಮೇಲೆ ಇವತ್ತು ಸ್ವಲ್ಪ ತುಂಬ ದಿನ ಆಯಿತು ಫೇಸಿಗೇನು ಅಪ್ಲೈಯೇ ಮಾಡಿಲ್ಲ. ಸ್ವಲ್ಪ ಸ್ಕ್ರಬ್ಬು ಪ್ಯಾಕು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಗೀ ಕ್ರೀಮ್ ಅಂದರೆ ತುಪ್ಪದ ಕ್ರೀಮು ನಾನು ಡೈಲಿ ನೈಟ್ ಯೂಸ್ ಮಾಡ್ತೀನಿ. ಹೇಳೋಣ, ಫೇಸ್ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು, ಸ್ವಲ್ಪ ಕಲಿ ಆಗಿಬಿಟ್ಟದು, ಅದಕ್ಕೆ ಯೂಸ್ ಮಾಡೇ ಇಲ್ಲ. ಹಾಗೆ ಬನ್ನಿ ಚಾಟ್ ಮಾಡೋಣ. ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಉಳ್ಳಾಗಡ್ಡಿ, ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಟಮಾಟೆ ಹಣ್ಣು, ಸೌತೆಕಾಯಿ, ಗಜ್ಜರಿ, ನಿಂಬೆಹಣ್ಣು. ಈಗ ಇದನ್ನೇನು ಮಾಡೋದು, ಇಲ್ಲೇ ಮುಡಿದ್ರೆ ನಾನು ಸಣ್ಣದಾಗಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ತುಪ್ಪ ಹಾಕ್ತಾರೆ ಹಾಕೊಂಡು ನಾನು ಸ್ವಲ್ಪ ಆಯಿಲ್ ಹಾಕಿ ಇದು ಉರಿತಾ ಕಲರ್ ಚೇಂಜ್ ಆಗುತ್ತೆ. ಕೆಂಪಾಗಿದೆ, ತಣ್ಣಗಾಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಡೋದು. ಮ್ಯಾಗಿ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಡ್ರಿ. ಮ್ಯಾಗಿಗೆ ಮ್ಯಾಗಿ ಒಳಗೆ ಉಪ್ಪು ಇರುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ಮ್ಯಾಗಿ ಮಸಾಲೆ ಹಾಕಿದ್ರೆ ಸ್ವಲ್ಪ ಶೇಂಗಾ ಬೀಜ ಹಾಕಬೇಕು. ಶೇಂಗಾ ಬೀಜ ಇಲ್ಲ ಹಾಕಕ್ಕೆ ಸಿಹಿ ಹಿಡಿತೀವಿ. ನೀವು ಏನು ಹಾಕ್ತಾರೆ ಟೀ ಫೇಸ್ಗೆ ಸ್ಕ್ರಬ್ಬು ಆ್ಯಂಡ್ ಫೇಸ್ ಮಾಸ್ಕು 2 MKF ಇದೆ. ಇದನ್ನು ಇವೆರಡನ್ನೂ ನಾನು ಅಮೌಂಟ್ ಪೇ ಮಾಡೇ ತೊಗೊಂಡಿದ್ದೀನಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇದಕ್ಕೆ ಮತ್ತು ಕಂಪ್ನಿಗೆ ಮತ್ತು ಇದು ನನಗೆ ಯಾವುದೇ ಥರದ ಸಂಬಂಧನೂ ಇಲ್ಲ. ನಾನು ಅಮೌಂಟ್ ಪೇ ಮಾಡಿ ತೊಗೊಂಡಿದ್ದೀನಿ. ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗಿದೆ. ನಾನು ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಒಂದು 10 ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡಬೇಕು ಅಂದರೆ ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಇವಾಗ ಸ್ಕ್ರಬ್ ಆಯಿತು, ಫೇಸ್ ವಾಶ್ ಮಾಡ್ಕೊಂಬರೋಣ. ಫೇಸ್ ವಾಶ್ ಆಯಿತು. 20 ನಿಮಿಷ ಬಿಡಬೇಕು. ಯಾರೂ ಮಾತಾಡಬಾರ್ದು. ಮಾತಾಡಿದರೆ ರಿಂಕಲ್ಸ್ ಬೀಳ್ತಾವೆ. ಹಾಗಾಗಿ ಇದನ್ನು ಹಚ್ಕೊಂಡಿದ್ದೆ ಮಾತಾಡಬಾರ್ದು. ಆಮೇಲೆ 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಬೇಕು. ಫೇಸ್ ಚೆನ್ನಾಗಾಗಿದೆ, ಗ್ಲೋ ಆಗಿದೆ. ಗೀ ಕ್ರೀಮ್ ಮಾಡೋಣ ಅಂತ ಹೇಳಿದ್ನಲ್ಲ, ಗೀ ಕ್ರೀಮ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ಮಾರ್ಕೆಟಿಂದ ಇದನ್ನು ತೊಗೊಂಬಂದಿದ್ದೆ. ಉಳ್ಳಾಗಡ್ಡಿ ತಪ್ಪಲ ತುಂಬ ಚೆನ್ನಾಗಾಗುತ್ತೆ. ಅದ್ರ ಪಲ್ಯ ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ಲ, ಉಳ್ಳಾಗಡ್ಡಿ ತಪ್ಪಲ ತೊಗೊಂಬಂದಿದ್ದೀನಿ. ಅದನ್ನು ಸ್ವಲ್ಪ ಫಸ್ಟು ತೊಳೆದ್ಬಿಡೋಣ. ಇದರೊಳಗೆ ಸ್ವಲ್ಪ ಜಾಸ್ತಿ ಮಣ್ಣು ಇರುತ್ತೆ, ಹಾಗಾಗಿ ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳೋಣ. ನೆಲದಿಂದ ಕುಚ್ಚಿಬಿಡೋಣ ಅಂತ. ಆದರೆ ಫಸ್ಟ್ ಕ್ಲೀನಾಗಿ ಮಣ್ಣು ಜಾಸ್ತಿ ಇರುತ್ತೆ, ತುಂಬ ಅಂದರೆ ತುಂಬ ಮಣ್ಣು ಇರುತ್ತೆ. ನೀಟಾಗಿ ಫುಲ್ ತೊಳೆದು ಗೆಣಸ್ಕೋದೆ ಕಡೆ. ಕ್ಲೀನಾಗಿ ತೊಳೆಯಲಿಲ್ಲ ಅಂದರೆ ಮಣ್ಣು ಇರುತ್ತಲ್ಲ, ಅದು ಸ್ವಲ್ಪ ಗಂಟ್ಲೆ ಹಿಡಿತೈತಿ ತಿಂದಾಗ. ಸ್ವಲ್ಪ ಕ್ಲೀನಾಗಿ ತೊಳೆದು ಬಿಟ್ಟರೆ ಗಂಟ್ಲೆ ಹಿಡಿಯಲ್ಲ. ಗಂಟ್ಲೆ ಇಲ್ಲಾಂದ್ರೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ವಿಸಿಲ್ ಬಂದರೆ ಸಾಕು. ಗೀ ಕ್ರೀಮ್ ಮಾಡಲಿಕ್ಕೆ ತಾಮ್ರದ ಪ್ಲೇಟ್, ತಾಮ್ರದ ಚೊಂಬು
ಇದನ್ನು ತೊಗೊತಾರೆ, ಕಪ್ ಥರ ಇರುತ್ತೆ. ಬಟ್ ನನಗೆ ಇದೇ ಸಫಿಸಿಯೆಂಟ್ ಆಗಿದೆ. ಅದಕ್ಕೆ ಗೀ ಆಕಳು ತುಪ್ಪ ಬೇಕು. ಫೇಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ನೋಡಿರಿ. ನಾನು ತುಂಬ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದೀನಿ. ಇನ್ನೊಂದು ಸರಿ ಖಾಲಿಯಾಗಿತ್ತು, ಬೇಸಿಗೆ ಇರೋದ್ರಿಂದ ತುಪ್ಪ ಬೇಗ ಕರಗುತ್ತೆ ಅನ್ನೋದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡಿದ್ದೆ ಮತ್ತೆ ನಿಮ್ಗೆ ಹೇಳ್ತಾ ಇರೋದು. ತುಂಬ ಫೇಸ್ ಅಂತೂ ತುಂಬ ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಸ್ವಲ್ಪ ಫಿಲ್ಟರ್ ನೀರು ಪ್ಲೇಟ್ ತೊಗೊಂಡಿದ್ದೀನಿ. ಇದು ತುಪ್ಪ ಹಾಕ್ತೀನಿ. ತೊಗೊಂಡು ಚೆನ್ನಾಗಿ ತಿಕ್ಬೇಕಿಲ್ಲ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಗೆದಿದ್ದೀನಿ. ಈ ಥರ ತೊಳಿಬೇಕು ತುಪ್ಪನ ಚೆನ್ನಾಗಿ. ಈ ಥರ ಚೆನ್ನಾಗಿ ಕ್ರೀಮ್ ಥರ ಫಾರ್ಮೆಟ್ ಬರಬೇಕು. ನೈಟ್ ಹಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೈಟ್ ಹಚ್ಕೊಳ್ತೆ. ಈ ಥರ ಕ್ರೀಮ್ ರೆಡಿ ಮಾಡಿಬಿಟ್ಟು ಮತ್ತು ಇದೇ ಡಬ್ಬಲ್ ಹಾಕಿಟ್ಬಿಡ್ತೀನಿ ನಾನು. ಚೆನ್ನಾಗಾಗುತ್ತೆ ಫೇಸ್. ಇದನ್ನು ಮಿನಿಮಮ್ ಒಂದು 45ರಿಂದ 50 ನಿಮಿಷ 1 ಅವರ್ ನಾನು ಚೆನ್ನಾಗಿ ಇಟ್ಟಿದ್ದೀನಿ. ಕ್ರೀಮ್ ರೆಡಿಯಾಗಿದೆ. ಇದನ್ನು ಡಬ್ಬಿಗೆ ಹಾಕ್ಬಿಡೋಣ. ಸ್ವಲ್ಪ ನೀರಾಗಿದೆ, ನಡೆಯುತ್ತೆ. ಫೇಸ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫೇಸ್. ಸ್ವಲ್ಪ ಗಟ್ಟಿಯಾಗುತ್ತೆ, ತಂಪಾದಾಗೆಲ್ಲ ಗಟ್ಟಿಯಾಗುತ್ತೆ. ನೈಟ್ ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಮಾಡೋಣ. ಫಸ್ಟ್ ಇದು ಸಣ್ಣದಾಗಿ ಹೆಚ್ಕೊಂಡ್ಬಿಡೋಣ. ಮಂದಾಯಿತು. ಗೆಣಸು ಕುದ್ದಿದ್ದಾವೆ, ಇದ್ರ ಜೊತೆ ಚೆನ್ನಾಗಾಗುತ್ತೆ. ಪಲ್ಯ ಮಾಡೋಕ್ಕೆ ಡಬ್ರಿ ಇಟ್ಟಿದ್ದೀನಿ. ಒಂದು ಕಡೆ ಕೈಸಿರ್ತೀನಿ. ಇನ್ನು ತೊಳೆದು ಎತ್ಕೊಂಡ್ಬಂದಿದ್ದೀನಿ. ಟೇಸ್ಟ್ ಆಗುತ್ತೆ ಮೊಟ್ಟೆ ಹಾಕಿದರೆ. ಮೊಟ್ಟೆ ತಿನ್ನಲಾರ್ದವ್ರು ಕೂಡ ಮಾಡ್ಬೋದು, ಬಟ್ ಮೊಟ್ಟೆ ಹಾಕಿದ್ರೆ ತುಂಬ ಸೂಪರ್ ಆಗುತ್ತೆ. ನನ್ನ ಫೇವ್ರೇಟ್. ಆಯಿಲ್ ಹಾಕ್ತೀನಿ. ಸ್ವಲ್ಪ ಕಾಯಿಲೆ ಎಣ್ಣೆ ಕಾಲಿದೆ. ಜೀರಿಗೆ ಸಾಸಿವೆ ಏನೋ ಹಾಕಲ್ಲ, ಡೈರೆಕ್ಟಾಗಿ ತಪ್ಪಲ ಹಾಕ್ಬಿಡ್ತೀನಿ. ಬೆನಿತಾ ಇರಿ. ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಬೇಗ ಸ್ವಿಂಕ್ ಆಗುತ್ತೆ. ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಡೋಣ ಇವಾಗಲೇ. ತಯಾರಿಸಿದ್ರೆ ಸ್ವಿಂಕ್ ಆಗುತ್ತೆ ತಾನೇ. ಸ್ವಿಂಕ್ ಆಗಿದ್ರೆ ಹತ್ತೆ ಆಗಿಬಿಡುತ್ತೆ. ಆಮೇಲೆ ಈಗ ಮುಚ್ಚಿಡೋಣ. ಸಿಮ್ಮಲ್ಲಿ ಇಡೋಣ. ಸ್ವಿಂಕ್ ಆಗಿದೆ. ಖಾರ ಎಷ್ಟು ಬೇಕು 2 ಸ್ಪೂನ್ ಹಾಕ್ತೀನಿ. 2ರಿಂದ 2.5 ಸ್ಪೂನ್ ಸಾಕು. ಮೊಟ್ಟೆಗೆ ಪಲ್ಯಕ್ಕೆ ಸರಿ ಹೋಗುತ್ತೆ. ಎರಡೂವರೆ ಸ್ಪೂನ್ ಖಾರ ಹಾಕಿದೆ. ಅರಿಶಿನ ಪುಡಿ, ಸೂಪರ್ ಆಗಿದೆ. ಬೆಳಗ್ಗೆ ರೊಟ್ಟಿ ಮಾಡಿ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ರೊಟ್ಟಿ ಕಾಳು ಮಾಡಿದ್ದೆ. ಸಂಜೆ ಖಾಲಿ ನಾನು ಬಾಕ್ಸ್ ಹೋಗ್ತೀನಿ. ಅವ್ರಿಗೂ ಉಣ್ಲಿಕ್ಕೆ ಕರೆಕ್ಟ್ ಆಗಿಬಿಟ್ಟು ಬೆಳಗ್ಗೆ ಕರೆಕ್ಟ್ ಆಯಿತು. ಮಧ್ಯಾಹ್ನವರೆಗೂ ಊಟ ಮಾಡಿದ್ರು. ಇವಾಗ ಮತ್ತೆ ಕಾಳು ಅಂದರೆ ಇಷ್ಟ ಆಗಲ್ಲ ಅವ್ರಿಗೆ. ಹಾಗೆ ಸ್ವಲ್ಪ ವೆರೈಟಿ ಮಾಡೋಣ ಅಂತ ನಾನು ಈ ಪಲ್ಯ ಯಾವಾಗಲೂ ಯೂಶ್ವಲಿ ಮಾಡ್ತಿರ್ತೀನಿ. ಈಗ ಇದಕ್ಕೆ 2 ಮೊಟ್ಟೆ ಒಡೆದು ಹಾಕ್ಬಿಡೋಣ.
ಚೆನ್ನಾಗಿ ಕಲಸೋಣ. ರಾತ್ರಿಗೆ ಉಣ್ಣೋಕ್ಕಾಗಲ್ಲ, ಮತ್ತೆ ಬೆಳಗ್ಗೆ ತಿಂದು ಮಾಡಿದ್ದು ನಮ್ಗೆ ಇಷ್ಟನೂ ಆಗಲ್ಲ. ಅದು ರೊಟ್ಟಿ ಮಾತ್ರ ಕಂಪಲ್ಸರಿ ಊಟ ಮಾಡಲೇಬೇಕು. ರೊಟ್ಟಿ ನಾವು ಅದು ನಮ್ಗೆ ತುಂಬ ಇಷ್ಟ, ರೊಟ್ಟಿ ಊಟ ಅಂದರೆ. ಮತ್ತು ಅದೇ ಪಲ್ಯ ಅಂದರೆ ಇವನ್ ಪಲ್ಯ ಕೂಡ ಖಾಲಿ ಆಗಿಬಿಟ್ಟಿತ್ತು. ಬೇಳೆ ಸಾಂಬಾರು ಮಾಡಿದ್ದೆ, ಸಾಂಬಾರು ರೆಡಿ ಇದೆ. ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಜೊತೆ ಸಾಂಬಾರು ರೆಡಿ ಇದೆ. ಬಟ್ ರೊಟ್ಟಿ ಜೊತೆಗೆ ಉಳ್ಳಾಗಡ್ಡಿ ತಪ್ಪಲಿ ಪಲ್ಯ ಮಾಡ್ತಾಯಿದ್ದೀನಿ. ಮೊಟ್ಟೆ ಹಾಕಿ ಸೂಪರ್ ಅಂತ ಸೂಪರ್ ಆಗುತ್ತೆ ಇದು ಕಾಂಬಿನೇಷನ್. ಹಸಿ ಹಸಿ ಇರುತ್ತೆ ಒಳದ ತಕ್ಷಣ. ಸ್ವಲ್ಪ ಫುಲ್ ಡ್ರೈ ಆಗಬೇಕು. ಡ್ರೈ ಆತಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೀನಿ. ಈ ಥರ ಉದುರು ಆಗಬೇಕು. ಎಷ್ಟು ನೋಡೋಣ. ಗ್ಯಾಸ್ ಆಫ್ ಮಾಡಿ ಪಲ್ಯ ರೆಡಿ ಆಯಿತು, ಅನ್ನ ರೆಡಿ ಆಯಿತು. ಬೇಳೆ ಸಾಂಬಾರು ಬಿಸಿ ಇಟ್ಕೊಂಡು ಊಟ ಮಾಡ್ತೀನಿ. ಊಟ ಮಾಡಿದ್ದೆ ನೈಟ್ ಕ್ರೀಮು ರೆಡಿ ಮಾಡಿದ್ನಲ್ಲ, ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೇನೆ. ರಾತ್ರಿ 10:30 ಆಯಿತು. ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಯಾವಾಗಲೂ ನಾನು ಡೈಲಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿಕೊಂಡೆ ಮಲಗ್ತೀನಿ. ಫೇಸ್ ಚೆನ್ನಾಗಾಗಿದೆ. ನಾನು ರೋಸ್ ವಾಟರ್ ತೊಗೊಂಡಿದ್ದೀನಿ, ಒಂದು ಸ್ಪ್ರೇ ಬಾಟಲ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಬಿಡೋಣ. ಫೇಸ್ ವಾಶ್ ಮಾಡಿದ್ದೆ ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಬೇಕು. ಇದು ತಾನೇ ಡ್ರೈ ಆಗಲಿ, ಸ್ವಲ್ಪ ಹೊತ್ತು ಬಿಡಬೇಕು. ಡ್ರೈ ಆಗಲಿ, ಅಲ್ಬಕ್ಕೆ ಡ್ರೈ ಆಗೋವರೆಗೂ ನಾನು ಯಾವಾಗಲೂ ಫೇಸ್ಗೆ ಮಾಮಾ ಅರ್ತ್ ವುಡ್ಡನ್ ಫೇಸ್ ವಾಶ್ ವಿತ್ ಟರ್ಮರಿಕ್ ಆ್ಯಂಡ್ ಸಾಫ್ರನ್ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗಿದೆ. ಆ್ಯಂಡ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇದು ತುಪ್ಪದ ಕ್ರೀಮ್ ಮಾಡಿದ್ದೀನಲ್ಲ, ಇದನ್ನ ಒಂದು 15 ದಿನದಿಂದ 1 ಮಂತ್ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫೇಸ್. ತುಂಬ ಅಂದ್ರೆ ತುಂಬ ಚೆನ್ನಾಗಾಗುತ್ತೆ. ಏನು ನನಗೆ ಎಷ್ಟೊಂದು ಕಲೆ ಇದ್ದು, ಈ ಕಡೆ ಎಲ್ಲ ಕಲೆ ಇದ್ದು, ಈ ಕಡೆ ಏನೂ ಇದ್ದು ಸ್ವಲ್ಪ ಇದಾವೆ. ಹಚ್ಕೊಳ್ಳೋದು ಬಿಟ್ಟಿಂದ ಇದು ಕಲೆ ಆಗಿದೆ. ತುಂಬ ಚೆನ್ನಾಗಿ ಹಚ್ಕೊಳಕದಿಂದ ಎಲ್ಲ ಕ್ಲೀನ್ ಆಗಿತ್ತು. ಮತ್ತು ಬಿಟ್ಟೆ, ಅದು ಬೇಸಿಗೆ ಬಂತು ಅನ್ನೋದಕ್ಕೆ ಬಿಟ್ಟೆ, ಮತ್ತೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇವಾಗ ಮಳೆಗಾಲ ಇದೆ, ಹಚ್ಕೋಬೇಕು. 1 ಮಂತಲ್ಲಿ ಹಚ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಫೇಸ್. ಹಾಗೆ ಡ್ರೈ ಆಗಿದೆ. ರೋಸ್ ವಾಟರ್ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇವಾಗ ತುಪ್ಪದ ಕ್ರೀಮ್ ಇವತ್ತು ಮಾಡಿರೋದ್ರಿಂದ ಸ್ವಲ್ಪ ನೀರಿದೆ, ಕರಗಿದೆ. ನೆಕ್ಸ್ಟ್ ಡೇ ಅಥವಾ ನಾಳೆ ಅಥವಾ ನಾಡ್ದಕ್ಕೆ ಗಟ್ಟಿಯಾಗಿ ತೊಗೊಂಡು ಈ ಥರ ಹಚ್ಕೋಬೇಕು. ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅಬ್ಸರ್ವ್ ಆಗೋವರೆಗೂ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಥರ ಚೆನ್ನಾಗಿ ಮಸಾಜ್ ಮಾಡಿದರೆ ಮತ್ತು ಇದನ್ನೇನು ಮಾಡೋಂಗಿಲ್ಲ, ಹಾಗೆ ಮಲಗಬೇಕು. ಬೆಳಗ್ಗೆ ನಾರ್ಮಲ್ ಕೋಲ್ಡ್ ನಾರ್ಮಲ್ ವಾಟ್ರಲ್ಲೇ, ನಲ್ಲಿ ವಾಟ್ರಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಫೇಸ್ ತುಂಬ ಚೆನ್ನಾಗಾಗುತ್ತೆ. ನಾನು ಹೀಗೆ ಮಲಗ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕು, ಶೇರು ಆ್ಯಂಡ್ ಕಮೆಂಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಟನ್ನ ಪಟ್ಟನ್ನು ಹೊಡೆದ್ಬಿಡಿ. ನನ್ನ ಹೊಸ ನೋಟಿಫಿಕೇಷನ್ ಎಲ್ಲ ಬರ್ತಾವೆ. ಕಾಯ್ತಾ ಇರ್ತೀರಲ್ವ ನನ್ನ ವಿಡಿಯೋಗಳಿಗೆ. ನಾನು ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾಯಿದ್ದೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖುಷಿಯಾಗಿರೋಣ. ಬಾಯ್.